ಅವ್ರ ಅಕ್ಕನ ಆಟೋದಲ್ಲಿ 200 ಇಟ್ಕೆ ತೆಗಿಸ್ದೆ. ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರು. ಸ್ನೇಹಿತರೆಲ್ಲರಿಗೂ ಇನ್ನೊಂದು ಮಿನಿ ಬ್ಲಾಗ್ಗೆ ವೆಲ್ಕಮ್. ಗುರು ಮಧ್ಯಾಹ್ನ ಬಾಡಿಗೆ ಇಲ್ಲ ಅಂತ ಹೇಳಿ ಕುತ್ಕೊಂಡಿದ್ದೆ. ನಮ್ಮ ಫ್ರೆಂಡ್ ಫೋನ್ ಮಾಡ್ಬಿಟ್ಟು ಒಂದು ಬಾಡಿಗೆ ಐತೆ ಬಾ ಅಂತ ಹೇಳ್ದ. ಗುರು ಗಾಡಿ ನಿಲ್ಸ್ಬಿಟ್ಟು ಬಾ ಊಟ ಮಾಡ್ಕೊ ಬರೋಣ ಅಂತ ಹೇಳಿ ಊಟ ಮಾಡ್ಕೊ ಬರೋ ಗಾಡಿನಲ್ಲಿ 200 ಇಟ್ಕೆ ತೆಗ್ಸವ್ರೆ. ಗುರು ಈ ಪರಿಸ್ಥಿತಿಯಲ್ಲಿ ನಂಗೆ ಗಾಡಿ ನೋಡ್ಬಿಟ್ಟು ನಂಗೆ ಸಿಕ್ಕಾಪಟ್ಟೆ ಬೇಜಾರಾಗೋಯ್ತು. ಗುರು ಇದೆಲ್ಲ ನೋಡ್ಕೊಂಡೆ ನಮ್ ಭೀಮಾ ಒಂದ್ ಮಾತು ಹೇಳ್ದ. ಎಷ್ಟು ನೋವು ತಿಂತಾ ಇದ್ದೀರಿ ಅನ್ನೋದು ನಮ್ಗೆ ಗೊತ್ತಣ್ಣ. ನಮ್ಮ ತಾಯಿ ಊಟ ಮಾಡಲ್ಲಣ್ಣ. ಈ ನನ್ನ ಮಕ್ಕಳು ಒಂದೊಂದಲ್ಲ. ಗುರು ದಯವಿಟ್ಟು ತಪ್ಪಾಗಿ ಮೆಸೇಜ್ ಮಾಡಕ್ ಹೋಗ್ಬೇಡಿ. ನೋ ಕಾಮೆಂಟ್ಸ್. ಒಂದೇ ಕಿಲೋಮೀಟರ್ ಅಲ್ಲೇ ಡ್ರಾಪ್ ಇದ್ದಿದ್ದು. ನಮ್ಮ ಇಷ್ಟೆಲ್ಲ ತುಂಬಿದಿ ಅಂತ ಮೆಸೇಜ್ ಮಾಡಕ್ ಹೋಗ್ಬೇಡಿ. ಟಾಟಾ ಎಸಿ ಅವ್ನ ಈ ಬಾಡಿಗೆ ಕೇಳಿದಕ್ಕೆ ಅವ್ನು 1000 ರೂಪಾಯಿ ಹೇಳ್ದ. ಗುರು 1000 ರೂಪಾಯಿ ಕಾಸು ಇದ್ದಿದ್ರೆ ನಾವು ಇಷ್ಟೊಂದೆಲ್ಲ ಸಾಹಸ ಮಾಡ್ತಾ ಇರ್ಲಿಲ್ಲ. ಆರಾಮಾಗಿ ಟಾಟಾ ಎಸಿ ಅಲ್ಲಿ ಎತ್ಕೊಂಡು ಹೋಗ್ತಾ ಇದ್ವಿ. ಗುರು ಕಾಸು ಇಲ್ದಿರ ನಾನೇ ಬಿಕಾರಿ ಆಗಿದ್ರೆ ನನಗಿಂತ ಬಿಕಾರಿ ಆಗವನೇ ಇವನು. ಎಂತ ಅತಿಥಿ ಸಂಸ್ಕಾರ. ಎಲ್ಲ ಅನ್ಲೋಡ್ ಮಾಡಿದ್ರು. ನೀಟಾಗಿ ನಾನೇ ಗಾಡಿಯಲ್ಲಿ ನೋಡ್ಸ್ಬೇಕು ಅಂತೇಳಿ ನೀಟಾಗಿ ನಾನೇ ಗಾಡಿಯಲ್ಲಿ ಒರ್ಸ್ಕೊಂಡೆ. ಗುರು ಇದೆಲ್ಲ ಕ್ಲೀನ್ ಮಾಡ್ಬೇಕಾದ್ರೆ ನನ್ ಬೈಕ್ ಬಂದಿದ್ದು ಅದೇ ಮಾತು. ಬೈಕ್ ಬರುತ್ತೆ ಗುರು ನೀಟಾಗಿ ಒಡ್ಸ್ಕೊಂಡ್ಮೇಲೆ ಬಾಡಿಗೆ ಅಂತೂ ಯಾವ್ದು ಬಿದ್ದಿಲ್ಲ. ಮಾಡಕ್ಕಾಗಲ್ಲ ಅಂತೇಳಿ ಮನೆ ಕಡೆಗೆ ಪಯಣ ಮಾಡಿದೆ. ಇವತ್ತಿನ ಕತೆ ಇಷ್ಟ ಆಗಿತ್ತು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.